ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 8. ಸಿರಿಯ ಬಯಕೆಯ ಸೀರೆಯುಟ್ಟು ಮೈಲೆ ಮಾಡಿದ ಸಿದ್ದು. ಮನೆಯ ಮುಂದೆ ಬಂದು ನಿಂತ ಕಾಂತಣ್ಣನನ್ನು ಸಿದ್ದು ನೋಡಿದಳು. ಎದ್ದು ಬಂದಳು. ಓರೆ ನೋಟ ಬೀರಿದಳು. ಮಂದಹಾಸ ತೋರಿದಳು. ಕರ ಹಿಡಿದಳು. ಮನೆಯೊಳಗೆ ಕರೆದೊಯ್ದಳು. ಹಜಾರದಲ್ಲಿ ಕುಳ್ಳಿರಿಸಿದಳು. ಹಾಲು ಹಣ್ಣಿತ್ತು ತಣಿಸಿದಳು. ಈಗ ಬೇಗನೆ ಹೋಗಬೇಕು ಎಂದು ಕಾಂತಣ್ಣ ಎದ್ದ. ಪೂಂಜರೆ, ಅಪರೂಪ ಬಂದವರು. ಅಪರಾಹ್ನವಾಯಿತು. ಸುಡು ಬಿಸಿಲು. ಏನವಸರ? ತಡೆಯಿರಿ, ಸಂಜೆಯಾಗಲಿ. ಈಗ ಮಾಳಿಗೆಗೆ ಹೋಗುವ, ಒಂದೆರಡಾಟ ಚದುರಂಗ ಆಡುವ ಎಂದು ಅವನ ಕೈ ಹಿಡಿದೆಳೆದಳು. ಅವನು ಮಾತಿಗೆ ಮರುಳಾದ. ಮನಸೋತ. ಸಮ್ಮತಿಸಿದ. ಮಾಳಿಗೆಗೆ ಹಿಂಬಾಲಿಸಿದ. ಚದುರಂಗ ಮೊದಲಾಯಿತು. ಮೊದಲ ಆಟ ಕಾಂತಣ ಗೆದ್ದ. ಇನ್ನೊಂದು ಗೆದ್ದ. ಮತ್ತೊಂದಕ್ಕೆ ಸಿದ್ದು ಪಣವಿಟ್ಟಳು. ಈ ಆಟದಲ್ಲಿ ನಾನು ಸೋತರೆ ನಿಮ್ಮ ಅರಮನೆಯಲ್ಲಿ ಗೌಡಿ ಚಾಕರಿ ಮಾಡುತ್ತೇನೆ. ನೀವು ಸೋತರೆ ನನ್ನ ಕೈ ಹಿಡಿದು ವರಿಸಬೇಕು. ನೀವು ಮದುಮಗ, ನಾನು ಮದುಮಗಳು. ಗಂಡ ಹೆಂಡಿರಂತೆ ಬಾಳಬೇಕು. ಸರಿಯೇ? ಒಪ್ಪಿಗೆಯೇ ಎಂದಳು. ಕಾಂತಣ ಅನುಮಾನಿಸಿದ. ಅವಳು ಒತ್ತಾಯಿಸಿದಳು. ಒಪ್ಪಿದ. ಆಟ ಆರಂಭಿಸಿದರು. ಸಿದ್ದು ಸೋಲುವ ಸ್ಥಿತಿ. ಅವಳ ಮುಖ ಕಂದಿತು. ಆಟ ಮುಂದುವರಿಯಿತು. ಅವನು ತಡವರಿಸಿದ. ತಪ್ಪಿದ. ಬೆಪ್ಪಾದ. ಸಿದ್ದು ಗೆದ್ದಳು. ಎದ್ದು ನಿಂತಳು. ನಲಿವಿಂದ ನಲಿದಳು. ಅವನ ಕೈ ಹಿಡಿದಳು. ನೀನು ಹೆಂಡತಿ, ನಾನು ಗಂಡ ಎಂದು ಅವನು ನುಡಿದ. ಅವಳು ಒಪ್ಪಿದಳು. ಅವನನ್ನು ಹಿಡಿದಪ್ಪಿದಳು. ತುಟಿಗೆ ತುಟಿಯೊತ್ತಿದಳು. ಮಂಚದ ಮೇಲೆ ಕಟ್ಟು. ಅವಳ ದೃಷ್ಟಿ ಅಲ್ಲಿ ನೆಟ್ಟಿತು. ಕುತೂಹಲ ಹುಟ್ಟಿತು. ಮುಟ್ಟಿದಳು. ಒತ್ತಿದಳು. ಎತ್ತಿದಳು. ಕಾಂತಣ ತಟ್ಟನೆ ತಡೆದ. ಆಗದು, ಅದು ಬಯಕೆಯ ಸೀರೆ, ಮುಟ್ಟಬೇಡ ಎಂದ. ಮುಟ್ಟಿದರೆ ಮೈಲೆಯೇ? ನೋಡಿದರೆ ನಷ್ಟವೇ? ಸುಮ್ಮನೆ ನೋಡುವ ಎಂದು ಕೊರಳು ಕೊಂಕಿಸಿದಳು. ಕಟ್ಟು ಬಿಚ್ಚಿದಳು. ಸೀರೆ ಮುಟ್ಟಿದಳು. ಎತ್ತಿ ನೋಡಿದಳು. ಸಾಕು ಸಾಕು, ನೆರಿಗೆ ಬಿಡಿಸಬೇಡ. ಕಾಂತಣ ತಡೆದ. ಸೆರಗು ಹೇಗಿದೆ ನೋಡುವ ಎಂದು ಬಿಡಿಸಿದಳು. ಪೂಂಜರೆ, ಸೀರೆ ಅಂದರೆ ಸೀರೆ, ಭಾರಿ ಸೀರೆ. ಉಟ್ಟರೆ ಇಂಥ ಸೀರೆ ಉಡಬೇಕು ಎಂದು ಮೆಚ್ಚಿದಳು. ಎಡಭುಜಕ್ಕೊಮ್ಮೆ ಬಲಭುಜಕ್ಕೊಮ್ಮೆ ಹಾಕಿಕೊಂಡಳು. ಸೊಂಟಕ್ಕೆ ಸುತ್ತಿಕೊಂಡಳು. ತೃಪ್ತಿಯಾಗಲಿಲ್ಲ. ಒಳಗೊಯ್ದಳು. ಉಟ್ಟುಕೊಂಡಳು. ಅಂಗ ಸಿಂಗಾರಕ್ಕೆ ರಂಗೇರಿದಂತೆ ತೋರಿತು. ಹಿಗ್ಗಿದಳು. ಹೊರಬಂದಳು. ಹೇಗೆ ಕಾಣುತ್ತದೆ ಪೂಂಜರೆ? ಆಹಾ, ಎಂಥ ಸೀರೆ ಎಂದುಳಿದು ನಲಿದಳು. ಅಯ್ಯೋ, ಅದು ಬಯಕೆಯ ಸೀರೆ, ಮುಟ್ಟಬೇಡವೆಂದೆ. ಮುಟ್ಟಿದೆ, ಬಿಚ್ಚಿದೆ, ಬಿಡಿಸಿದೆ. ಈಗ ಉಟ್ಟು ಮೈಲೆ ಮಾಡಿದೆ. ಏನು ಹುಚ್ಚಾಟ? ಮತಿಗೆಟ್ಟವಳೆ, ರೀತಿ ನೀತಿ ಬೇಡವೇ ಎಂದು ಕಾಂತಣ ಸಿಡಿದು ಕಿಡಿಕಿಡಿಯಾಗಿ ಗುಡುಗಿದ. ದೋಷವಾಯಿತೆಂದು ಪರಿತಪಿಸಿದ. ಸಿದ್ದು ಸಿಟ್ಟಾದಳು. ಉಟ್ಟಾಕ್ಷಣ ಸೀರೆ ಕೆಟ್ಟು ಹೋಯಿತೆ ಎಂದು ಸಿಡುಕಿನಿಂದ ನುಡಿದಳು. ದಡದಡನೆ ಒಳ ನಡೆದಳು. ಸೀರೆ ಬಿಚ್ಚಿದಳು. ಮಡಸಿ ಕಟ್ಟಿದಳು. ಹೊರಬಂದಳು. ಕಟ್ಟಣ್ಣು ಕಾಂತಣನ ಮುಂದೆಸೆದಳು. ಕೆಳಗಿಳಿದಳು. ಶಯ್ಯಾಗ್ರಹ ಹೊಕ್ಕಳು. ಮಂಚದಲ್ಲಿ ಮಲಗಿದಳು. ಕಾಂತಣನ ಮುನಿಸು ಇನಿಸಿನಿಸಾಗಿ ಇಳಿಯಿತು. ಮಂಚ ಮನಸೆಳೆಯಿತು. ಕೆಳಗಿಳಿದ. ಮಂಚದ ಬಳಿ ಬಂದ. ಮಂಚದಲ್ಲಿ ಕುಳಿತ. ಅವಳು ಮುಖ ಕವಿಚಿ ಮುದುಡಿ ಮಲಗಿದ್ದಳು. ಮೈದಡವಿದ. ನಳಿದೋಳು ಹಿಡಿದೆಬ್ಬಿಸಿದ. ಕುಪಿತ ಕಾಮಿನಿ ಮತ್ತಷ್ಟು ಕಮನೀಯಳಾಗಿ ಕಾಣುತ್ತಾಳೆ. ಬಿಚ್ಚಿದ ಕೇಶರಾಶಿ ಅವಳ ಬೆನ್ನ ಮೇಲೆ ಹರಿದಿತ್ತು. ಗುಂಗುರು ಮುಂಗುರುಳು ನೊಸಲ ಮೇಲೆ ಸುಳಿದಿತ್ತು. ಕಾಂತಣ ಕಂಡು ಉನ್ಮತ್ತನಾದ. ಬರಸೆಳೆದ. ಬಿಗಿದಪ್ಪಿ ಸಂತೈಸಿದ. ಸಿದ್ದು ಪ್ರಸನ್ನಳಾದಳು. ಇಬ್ಬರೂ ಊಟ ಮುಗಿಸಿದರು. ಅವಳು ಕಾಂತಣನನ್ನು ಶಯ್ಯಾಗ್ರಹಕ್ಕೆ ಕರೆದೊಯ್ದಳು. ಹಾಲು ತಂದಿತ್ತಳು. ಪಕ್ಕದ ಕೊಠಡಿಗೆ ಹೋದಳು. ಆಭರಣಗಳನ್ನು ತೆಗೆದಿಟ್ಟಳು. ಮುಖ ತೊಳೆದಳು. ಹಣೆಗೆ ತಿದ್ದಿ ತಿಲಕವಿಟ್ಟಳು. ಮೈಗೆ ನರುಗಂಪು ಗಂಧ ತೊಡೆದಳು. ಪಟ್ಟೆ ಸೀರೆ ಬಿಚ್ಚಿದಳು. ತಿಳಿ ಹಸಿರು ತೆಳು ಸೀರೆಯುಟ್ಟಳು. ಎತ್ತಿ ತೋರಿಸುವಂತೆ ಒಪ್ಪುವ ಕುಪ್ಪುಸದಿಂದೆದೆ ಬಿಗಿದಳು. ಕಣ್ಣು ಕೆಣಕುವಂತೆ ತುಂಬೆದೆಯ ಮೇಲೆ ಏರಿಳಿದು ಹರಿದು ಮೆರೆವ ಮುತ್ತಿನ ಹಾರ ಧರಿಸಿದಳು.
ಕಾಳ ನೀಳ ಕೇಶರಾಶಿಯನ್ನು ಬಾಚಿ ಒಟ್ಟೈಸಿ ಬೆನ್ನ ಮೇಲೆ ಬಿಟ್ಟಳು. ತಟ್ಟೆಯಲ್ಲಿ ತಾಂಬೂಲ ತಂದಿಟ್ಟಳು. ಅವನ ಹತ್ತಿರದಲ್ಲೊತ್ತಿ ಕುಳಿತಳು. ವೀಳ್ಯ ಮಡಿಸಿತ್ತಳು. ತಾನೂ ಹಾಕಿಕೊಂಡಳು. ತೊಂಡೆಯ ಹಣ್ಣಂತ ಆಕೆಯ ಬಿಂಬಾಧರ ತಾಂಬೂಲ ರಾಗದಿಂದ ಇಂಬು ಒಡೆಯಿತು. ರಂಗುವೆತ್ತು ಒತ್ತಿ ಮುತ್ತೀಯಲು ಅವನನ್ನು ಕರೆವಂತೆ ಕಾಣಿಸಿತು. ಅವಳು ಗಂಧರ್ವ ಕನ್ಯೆಯಂತೆ ತೋರಿದಳು. ಅವನಿಗೆ ನಳಿದೋಳ ಮಾಲೆ ಹಾಕಿದಳು. ಕೆರಳಿದ ಬಯಕೆ ಅವನಿಗೆ ದುರ್ಬರವಾಯಿತು. ತನ್ನ ದಿಂಡು ದೋಳ್ಗಳಿಂದ ಆಕೆಯನ್ನು ಆಲಂಗಿಸಿ ಅಪ್ಪಿದ. ಅದರದಲ್ಲಿ ಸೂಸುವ ಮಧುರ ರಸವನ್ನು ತುಟಿಗೆ ತುಟಿಯೊತ್ತಿ ಹೀರಿದ. ತಣಿಯದೆ ದಣಿದ. ಇನ್ನೂ ಈಂಟಿದ. ಒಬ್ಬರೊಬ್ಬರ ಬಾಹುಬಂಧನದಲ್ಲಿ ಅಂದಿನ ഇരുಳು ಸಂದಿತು. ಸುರತ ಕೇಳಿಯ ಸುಖದ ಮಡುವಲಿ ಕಾಂತಣ 3 ದಿನ ಕಳೆದ. ಮರುದಿನ ಮನೆಗೆ ಮರಳುವ ಮನಸ್ಸಾಯಿತು. ಬಯಕೆಗೆ 3 ದಿನಗಳುಳಿದಿವೆ. ಸರ್ವ ಸನ್ನಾಹವಾಗಬೇಕು. ಮುಂಜಾನೆ ಎದ್ದು ಹೊರಟ. ಬಸರೂರು ಬೀಡು ಮುಟ್ಟಿದ. ಸೀರೆಯ ಕಟ್ಟನ್ನು ಪೆಟ್ಟಿಗೆಯಲ್ಲಿಟ್ಟ. ಊರು ಪರವೂರವರನ್ನು, ನೆರೆಕರೆಯವರನ್ನು ಕಾಂತಣ ಸೀಮಂತಕ್ಕೆ ಕರೆದ. ಚಪ್ಪರ ಹಾಕಿಸಿದ. ತಳಿರು ತೋರಣ ಕಟ್ಟಿಸಿದ. ಅಲಂಕಾರ ಮಾಡಿಸಿದ. ಸರ್ವ ಸನ್ನಾಹ ಸಮನಿಸಿದ. ಭಕ್ಷ್ಯ ಭೋಜ್ಯ ತಯಾರಿಸಲು ಅಡುಗೆಯವರನ್ನು ಕರೆಸಿದ. ಮಂಗಳವಾರ ಮುಂಜಾನೆ ಬಿರುಮಾಳ್ವ ಊರು ಪರವೂರು ನೆರೆಕರೆಯವರನ್ನು ಒಕ್ಕಲವರನ್ನು ಕೂಡಿಸಿಕೊಂಡ. ತರತರಹದ ತರಕಾರಿ, ವಿಧ ವಿಧದ ಕಾಯಿ ಫಲ, ಸಕಲ ಸನ್ನಾಹ ಸಹಸ್ರ ಹೊರೆ ಹೊರಸಿಕೊಂಡ. ಕೊಂಬು ವಾಲಗ ಊದಿಸಿಕೊಂಡು ಬಿರುದಿಂದ ಬಸರೂರಿಗೆ ದಿಬ್ಬಣ ತಂದ. ಬಾಳೆ ಬೆಳೆವ ಬಾಕಿಮಾರಲ್ಲಿ ಹೊರೆ ಹೊತ್ತ ಜನಸಂದಣಿಯನ್ನು ಶಂಕರಿ ದೂರದಿಂದ ಕಂಡಳು. ಬೆಕ್ಕಸ ಬೆರಗಾದಳು. ಅವರಿಗೆ ಮರ್ಯಾದೆಗೆ ಕೊಡಬೇಕಾದ ಹಣ ಲೆಕ್ಕ ಹಾಕಿದಳು. ದಿಬ್ಬಣದ ಜನಸಮೂಹ ನೋಡಿ ದಿಗ್ಭ್ರಮೆಗೊಂಡಳು. ಎಷ್ಟೊಂದು ಖರ್ಚೆಂದು ಯೋಚಿಸಿದಳು. ಆಹಾ ದೇವರೇ, ಬಸರೂರ ಅರಮನೆ ಗುಂಡಾಂತರ ಮಾಡಿದಳು. ಗಂಡಾಂತರ ತಂದಳು ಸತ್ಯಮಾಲೋಕದ ಸಿರಿ ಎಂದು ನೆನಸಿ ಚಿಂತಿಸಿ ನಿಂತಳು. ಕಾಂತಣನ ಕಡೆಯವರು ದಿಬ್ಬಣವನ್ನು ಎದುರುಗೊಂಡರು. ಅರಮನೆಗೆ ಕರೆತಂದರು. ಬಾವಿಕಟ್ಟೆಯ ಬಳಿ ಕಂಚಿಯ ಕೈರಂಕದಿಂದ ಕಲ್ಮರಿಗೆಯ ನೀರೆತ್ತಿ ದಿಬ್ಬಣದವರು ಕೈಕಾಲು ಮುಖ ತೊಳೆದರು. ವಿಶಾಲ ಚಪ್ಪರದಲ್ಲಿ ಕುಳಿತರು. ಬೆಲ್ಲ ನೀರು, ಪಾನೀಯ ಫಲಹಾರಗಳಿಂದ ತಣಿದರು. ಇತ್ತಂಡದ ಮುತ್ತೈದೆಯರು ಸೇರಿದರು. ಸಿರಿಯನ್ನು ಸಿಂಗರಿಸಿದರು. ತಲೆಬಾಚಿ ಬೈತಲೆ ತೆಗೆದು ಜಡೆ ಹೆಣೆದರು. ಮಲ್ಲಿಗೆಯ ಜಲ್ಲಿ ಹಾಕಿದರು. ಜಾಜಿ, ಸೇವಂತಿಗೆ, ನಾಗ, ಪುನ್ನಾಗ, ಕೇದಿಗೆ, ಹಿಂಗಾರ, ಸುಗಂಧ ಸುಮವೆಲ್ಲ ಮುಡಿಸಿದರು. ಪಟ್ಟೆ ಸೀರೆ ಉಡಿಸಿದರು. ಸರ್ವಾಭರಣ ತೊಡಿಸಿದರು. ನೊಸಲಿಗೆ ಕುಂಕುಮದ ಬೊಟ್ಟನ್ನಿಟ್ಟು ತಿದ್ದಿದರು. ಕರ ಹಿಡಿದು ಕರೆತಂದರು. ಮಂಟಪದಲ್ಲಿ ಕುಳ್ಳಿರಿಸಿದರು. ಸಿರಿ ರತಿಯ ಮೂರ್ತಿಯಂತೆ ತೋರಿದಳು. ಸುಂದರ ಸುದತಿಯರಿಬ್ಬರು ಬೆಳಗುವ ಆರತಿ ತಂದರು. ಆ ರತಿಯ ಮೂರ್ತಿಯರಿಬ್ಬರು ಆರತಿ ಎತ್ತಿದರು. ಹೂ ಸೀರೆ ಕೊಡುವ ಶುಭ ಮುಹೂರ್ತ ಸನ್ನಿಹಿತವಾಯಿತು. ಕಾಂತಣ ಪೆಟ್ಟಿಗೆಯ ಸೀರೆ ತೆಗೆದ. ಬೆಳ್ಳಿ ತಟ್ಟೆಯಲ್ಲಿಟ್ಟ. ಸಭೆಗೆ ತಂದ. ವೇಳೆಗೆ ಸರಿಯಾಗಿ ಮಂಗಳ ವಾಲಗ ಮೊಳಗಿತ್ತು. ಕಾಂತಣ ಪೂಂಜ ಸೀರೆಯುಡುಗೊರೆ ಕೊಡಲು ತಟ್ಟೆ ಎತ್ತಿ ಮುಂದೆ ಹಿಡಿದ. ಸಿರಿ ಕಣ್ಣೆತ್ತಿ ನೋಡಿದಳು. ಈ ಸೀರೆ ನಾನು ಮುಟ್ಟಲಾರೆ. ಇದರ ಮಡಿಕೆ ಮಾಸಿದೆ. ಇದು ಮೈಲೆಯಾಗಿದೆ. ಸಿದ್ದು ಉಟ್ಟ ಸೀರೆ ನಾನು ಉಡಲಾರೆ ಎಂದು ಧ್ವನಿಯೆತ್ತಿ ನುಡಿದು ನಿರಾಕರಿಸಿದಳು. ಹರ್ಷದ ಗುಲ್ಲು ಸೊಲ್ಲು ನಿಂತಿತು. ತುಂಬು ಸಭೆ ಮಸಣ ಮೌನವಾಯಿತು. ಏನಿದಚ್ಚರಿ ಎಂದು ಸಭಿಕರು ಮನನೊಂದರು. ಅನುಮಾನದಿಂದ ಮುಖಮುಖ ನೋಡಿದರು. ಸಭೆಯಲ್ಲಿ ಅಭಿಮಾನ ಭಂಗವಾಗಿ ಕಾಂತಣ ಕಂಗೆಟ್ಟ. ರೇಗಿ ಕೆಂಗಣ್ಣನಾದ. ನಿನ್ನ ಸೊಕ್ಕು ಇಷ್ಟು ಮಿಕ್ಕಿ ಹೋಯಿತೆ? ಕೊಟ್ಟ ಸೀರೆ ತೆಗೆದುಕೋ, ಇಲ್ಲವಾದರೆ ಮುಂದೆ ಕೆಡುವೆ. ಕಿಡಿಗೆದರಿ ನುಡಿದ. ನಮ್ಮ ಅರಮನೆಗೆ ಮಾನನಷ್ಟ ಮಾಡಬೇಡ. ನಮ್ಮ ಮಾನ ತೆಗೆಯಬೇಡ. ನಿನ್ನ ಮಾನ ಕಳೆದುಕೊಳ್ಳಬೇಡ ಎಂದು ಶಂಕರಿ ಸಂತೈಸಿದಳು. ಸಿರಿಯೇ, ಆದದ್ದು ಆಯಿತು. ಅರಿಯದೆ ತಪ್ಪಾಯಿತೆಂದು ತಿಳಿ. ಪತಿಗೆ ಮಾನ್ಯತೆ ಕೊಡುವುದು ಸತಿಯ ಧರ್ಮ. ಉಡುವುದು ಬಿಡುವುದು ನಿನ್ನಿಷ್ಟ. ಸೀರೆಯನ್ನು ತೆಗೆದುಕೋ. ಬಿರುಮಾಳ್ವ ಹಿತವಚನದಿಂದ ಸಾಂತ್ವನಗೊಳಿಸಿದ. ಅಜ್ಜ, ನಿಮ್ಮ ಮಾತಿಗೆ ಪ್ರತಿಯಾಡಲಾರೆ ಎಂದು ಸಿರಿ ಸೀರೆಯನ್ನು ಎಡಗೈಯಲ್ಲಿ ಹಿಡಿದಳು. ತೆಗೆದು ಪೆಟ್ಟಿಗೆಗೊಗೆದಳು. ಮಾಡಿದ ತಪ್ಪು ಕಾಂತಣನ ಮನ ಕೊರೆಯುತ್ತಿತ್ತು. ಅವನಿಗೆ ಹೊಡೆದಂತಾಯಿತು. ಮುಖಭಂಗವಾದರೂ ಮೂಕನಾದ. ಆದರೆ ಸಿಟ್ಟು ಎದೆಯಲ್ಲಿ ಕುದಿಯುತ್ತಿತ್ತು. ವೇಳೆಗೆ ಸರಿಯಾಗಿ ಬಯಕೆಯ ಹೂಸೀರೆ ಕೊಟ್ಟಂತಾಯಿತು. ಸೀಮಂತದ ಮಿಕ್ಕ ಕ್ರಮಗಳೆಲ್ಲ ಸಾಂಗವಾಗಿ ಸಾಗಿ ಭೂರಿ ಭೋಜನ ಉಪಚಾರ ಮುಗಿಯಿತು. ಬೆರುಮಾಳ್ವ ದಿಬ್ಬಣದೊಂದಿಗೆ ಹೊರಟು ನಿಂತ. ಸಿರಿ ಕಾಂತಣನ ಕಾಲು ಹಿಡಿದು ಶಂಕರಿಯ ಚರಣಕ್ಕೆರಕಿ ಬೀಳ್ಕೊಂಡಳು. ಶಂಕರಿ ಸಿರಿಯ ಕರ ಹಿಡಿದು ಕರೆತಂದಳು. ಸಿರಿ ಬಸರೂರ ಅರಮನೆಯ ಒಳಹೊರಗೊಮ್ಮೆ ದೃಷ್ಟಿ ಹಾಯಿಸಿ ನಿಟ್ಟುಸಿರು ಬಿಟ್ಟಳು. ದಿಬ್ಬಣ ಚಪ್ಪರ ಬಿಟ್ಟಿಳಿಯುತ್ತಿದ್ದಂತೆ ಸಿರಿಯ ಮುಖ ಮ್ಲಾನವಾಯಿತು. ತಲೆ ತಗ್ಗಿತು. ಕಣ್ಣೀರು ತೊಟ್ಟಿಕ್ಕಿತು.
ಶಂಕರಿ ಸಿರಿಯ ಕಣ್ಣೀರನ್ನು ಕಂಡು ನೊಂದು, ಸಿರಿಯೇ, ಹೊರಡುವ ಕಾಲದಲ್ಲಿ ಕಣ್ಣೀರು ಸುರಿಸುವುದು ಸರಿಯಲ್ಲ. ನೀನು ಯಾವುದಕ್ಕೂ ಭಯಪಡಬೇಡ. ನನ್ನ ಮಗಳಂತೆ ನಿನ್ನನ್ನು ಕೊಂಡಾಟದಿಂದ ಕಂಡು ಸಾಕುವ ಭಾರ ನನ್ನದು. ಯಾವ ಕಷ್ಟ ಬಂದರೂ ಒಂದು ಜನ ಕಳುಹಿಸಿದರೆ ಸಾಕು, ತಕ್ಷಣ ಸತ್ಯನಾಪುರಕ್ಕೆ ಬರುತ್ತೇನೆ ಎಂದಳು. ಅತ್ತೆ, ಅಜ್ಜ ನಿಮ್ಮ ಮಗನನ್ನು ನೋಡಿದರು, ಬಸರೂರ ಮನೆತನ ನೋಡಿದರು, ನಮ್ಮದು ಸುಖ ಸಂಸಾರವಾಗಲು ಬಯಸಿದರು. ಆ ಭರವಸೆಯಿಂದ ದಾರಿ ಹಿರಿದುಕೊಟ್ಟರು, ಹರಸಿದರು. ಬಸರೂರ ಅರಮನೆಯಲ್ಲಿ ನೀವು ಮಾತೆಯಂತೆ ಪ್ರೀತಿಯಿಂದ ನೋಡಿಕೊಂಡಿರಿ. ಕಷ್ಟ ಬಂದಾಗ ಸತ್ಯನಾಪುರಕ್ಕೂ ತಕ್ಷಣ ಬರುವಿರೆಂದು ನಂಬಿದ್ದೇನೆ. ನನ್ನ ಸುಖ ಸಂಪತ್ತಿಗೆ ಬಸರೂರಲ್ಲಿ ಎಂದೂ ಕುಂದು ಬರಲಿಲ್ಲ. ಆದರೆ ಊರ ಬಾರಗನಾದ ನಿಮ್ಮ ಮಗ ಕೈ ಹಿಡಿದ ಗಂಡನಾಗಿ ಇತಿಮಿತಿ ಮೀರಿ ನಡೆದುಕೊಂಡ ರೀತಿ ನೀತಿ ಯುಕ್ತವಲ್ಲ. ಅಜ್ಜನಿಗೆ ಪ್ರಾಯ ಸಂದಿದೆ. ನನ್ನ ಹೆರಿಗೆಯ ಗತಿಗೋತ್ರ ಏನಾಗುವುದೋ ಎಂದು ನನ್ನ ಕಾತರ ಎಂದು ಸಿರಿ ಕಣ್ಣೀರು ಸುರಿಸಿದಳು. ನಿನ್ನ ಹೆರಿಗೆಯ ಕಾಲಕ್ಕೆ ನಾನೇ ಬರುತ್ತೇನೆ. ಕಾಂತಣ ಬೇಕಾದಾಗ ಸತ್ಯನಾಪುರಕ್ಕೆ ಬಂದಾನು. ಬೆಳಿಗ್ಗೆ ಬಂದರೆ ಸಂಜೆ, ಸಂಜೆ ಬಂದರೆ ಬೆಳಿಗ್ಗೆ ಹಿಂತಿರುಗಬಹುದು. ಸತ್ಯನಾಪುರದ ಕಾರ್ಯಭಾರ ನಡೆಸಿಯಾನು. ನೀನು ಯಾವುದಕ್ಕೂ ಅಳುಕಬೇಡ, ಅಳಬೇಡ ಎಂದು ಶಂಕರಿ ಕಣ್ಣೀರೊರಸಿ ಸಂತೈಸಿದಳು. ಅತ್ತೆ, ನನ್ನ ಯೋಗಕ್ಷೇಮ ವಿಚಾರಿಸಿ ತಿಳಿಯಿರಿ. ಕಷ್ಟ ಕಾಲದಲ್ಲಿ ಬಂದು ಹೋಗಿ. ಗತಿಯಿಲ್ಲದವಳೆಂದು ಹಳಿಸಬೇಡಿ. ಪ್ರಾಯದ ಅಜ್ಜನಿಗೆ ಕಷ್ಟಕಾರ್ಪಣ್ಯ ಕೊಡಬೇಡಿ. ಬಸರೂರು ಬಿಟ್ಟು ಹೋಗುತ್ತಿದ್ದೇನೆ. ಎಂದು ಹಿಂದಿರುಗುವೆನೋ, ಹಿಂದಿರುಗಲಿದೆಯೋ ಎಂದು ಹೇಳಲಾರೆ. ಆಗಲಿ, ಸಿದ್ದು ಕಾರುಬಾರು ಎಷ್ಟರ ತನಕ ನಡೆಯುತ್ತದೋ ನಡೆಯಲಿ ಎಂದು ಸಿರಿ ಉಕ್ಕಿ ಬಂದ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತಳು. ಸಿರಿಯನ್ನು ದಂಡಿಗೆಯಲ್ಲಿ ಕುಳ್ಳಿರಿಸಿದರು. ದಿಬ್ಬಣ ಹೊರಟಿತು, ಅಂಗಳ ಇಳಿಯಿತು, ಮುಂದಿಲು ದಾಟಿತು. ಆನೆ ಬಾಗಿಲಿಂದ ಬಂದು ಬಾಳೆ ಹಾಕುವ ಬಾಕಿಮಾರಿಗಾಗಿ ಸತ್ಯನಾಪುರದ ದಾರಿ ಹಿಡಿದು ನಡೆಯಿತು. ಅಸ್ತಂಗತನಾಗುತ್ತಿದ್ದ ಸಂಧ್ಯಾ ರವಿ ಸತ್ಯನಾಪುರದ ಅರಮನೆಗೆ ಹೊಂಗಿರಣಗಳ ಕನಕಾಭಿಷೇಕ ಮಾಡಿದ. ದಿಬ್ಬಣದವರು ಸತ್ಯನಾಪುರ ಮುಟ್ಟಿದರು. ಮದುಮಗಳು ವಿಧಿಪೂರ್ವಕವಾಗಿ ಅರಮನೆ ಹೊಕ್ಕಳು. ಬಸರೂರಿಂದ ಬಯಕೆಯ ದಿಬ್ಬಣ ಹೊರಟ ಮೇಲೆ ನೆಂಟರಿಷ್ಟರು ನಿಧಾನವಾಗಿ ಅರಮನೆ ಬಿಟ್ಟರು. ಶಂಕರಾಳ್ವ ಕಾಂತಣ್ಣನೊಡನೆ ಮಾತಾಡುತ್ತಾ ನಿಂತವನು ಹೊರಡಲನುವಾದ. ಶಂಕರಿ ಅಡುಕಳ ಒಳ ಮನೆಗೆ ಓಡಾಡಿ ಉಳಿದ ಸಾಮಾನುಗಳನ್ನು ಕೂಡಿಡತೊಡಗಿದಳು. ಸವಿ ಮಾತಿಂದ ಸಾಂತ್ವನಗೊಳಿಸಿ ಸೊಸೆಯನ್ನು ಬೀಳ್ಕೊಟ್ಟರು. ಸಭೆಯಲ್ಲಿ ಮಗನಿಗಾದ ಮಾನಭಂಗದ ಉರಿ ಒಡಲಲ್ಲಿ ಭಗಭಗ ಜ್ವಲಿಸುತ್ತಿತ್ತು. ಕಾಂತಣ ಚಿಂತಾಕ್ರಾಂತನಾಗಿ ಚಾವಡಿಯಲ್ಲಿ ಕುಳಿತ. ಶಂಕರನನ್ನು ಕರೆದ. ಅಂದು ಅಲ್ಲಿದ್ದು ಮರುದಿನ ಸೂಡಕ್ಕೆ ಮರಳಲು ಹೇಳಿದ. ಶಂಕರ ಒಪ್ಪಿದ. ಮಾತುಕತೆ ಮುಂದುವರಿಸಿದರು. ಬಯಕೆಯ ಕ್ರಮವೆಲ್ಲ ಬಹಳ ಚೆನ್ನಾಗಿ ಆಯಿತು. ಶಂಕರನೆಂದ, ಎಲ್ಲರ ಬಾಯಲ್ಲಿ ಬಿರುಮಾಳ್ವರ ದಿಬ್ಬಣದ ಬಿರುದು. ಏನು ಅಬ್ಬರ, ಏನು ಜನ. ಪೂಂಜರೆ, ಮಾತಿಗೆ ಪ್ರತಿಯಾಗಿ ನಿಮ್ಮದು ಬರೇ ಹೂಂಕಾರವಾಯಿತಲ್ಲ. ಏನು ಯೋಚನೆ? ಹೆಂಡತಿ ಹೊರಟಳೆಂದು ಚಿಂತೆಯೇ? ಹೋದರೆ ಹೋಗಲಿ, ಅದಕ್ಕೇಕೆ ಚಿಂತೆ? ಸಭೆಯಲ್ಲಿ ಹಾಗೆ ಆಡಿದಳಲ್ಲ, ಅವಳ ಸೊಕ್ಕು ಮುರಿಯಬೇಡವೇ? ಸಾಧ್ಯವಿಲ್ಲ. ಆಳ್ವರೆ, ಏಕೆ ಹಾಗನ್ನುವಿರಿ? ನಾನು ಗಂಡಸಲ್ಲವೇ? ಗಂಡನಲ್ಲವೇ? ಹೆಂಡತಿಯನ್ನು ಹಿಂಡದೆ ಬಿಡುವೆನೆ? ಅವಳು ಗರ್ವ ಬಿಟ್ಟು ಕಾಲಿಗೆ ಬಿದ್ದು ಬೇಡುವ ತನಕ ಬಿಡುವುದಿಲ್ಲ. ಸತ್ಯನಾಪುರಕ್ಕೆ ಮುಖ ತೋರಿಸುವುದಿಲ್ಲ. ಅಜ್ಜ, ಅರಮನೆ, ಆಸ್ತಿ ಅವಳಿಗಿರುವಾಗ ನೀವು ಏನೂ ಮಾಡಲಾರಿರಿ. ಅಜ್ಜ ಮುದುಕ, ಬೇರೆ ಗಂಡು ಬಲವೆಲ್ಲಿದೆ? ಹೆರಿಗೆಯಾಗಬೇಕಲ್ಲ, ಬಾಣಂತಿತನ ನಡೆಯಬೇಕಲ್ಲ. ಆಗಬಾರದಿರುವಳೆ. ಹೊರುವುದು, ಹೆರುವುದು, ಹೆರಿಸುವುದು ಹೆಂಗಸರ ಕೆಲಸ. ಸತ್ಯನಾಪುರದಲ್ಲಿ ಹೆರಿಸುವ ಹೆಂಗಸರಿಲ್ಲವೇ? 2 ತಿಂಗಳು ಕಳೆದ ಮೇಲಲ್ಲವೇ ಹೆರಿಗೆ? ಆಗ ನಿಮ್ಮ ತಾಯಿ ಏನು ಮಾಡುತ್ತಾರೆಂದು ನೋಡುವ. ಅಜ್ಜ ಇರುವ ತನಕ ಅಲ್ಲಿ ಬಿದ್ದಿರಲಿ. ಅಜ್ಜನ ಬೊಜ್ಜ ಮುಗಿದ ಮೇಲೆ ದಾರಿಗೆ ಬಂದಾಳು. ಕೆಲಸ ಮುಗಿಸಿ ಶಂಕರಿ ಹೊರಬಂದಳು. ಶಂಕರ ಕಾಂತಣರನ್ನು ಊಟಕ್ಕೆ ಕರೆದಳು. ಊಟ ಮುಗಿಯಿತು. ಮಲಗಿದರು. ಮರುದಿನ ಶಂಕರ ಕಾಂತಣನನ್ನು ಸೂಡಕ್ಕೆ ಬರಲು ಕರೆದ. ನಮಿಸಿ ಬೀಳ್ಕೊಂಡ. ಸೂಡಕ್ಕೆ ಹಿಂತೆರಳಿದ. ಶಂಕರನ ಕರೆ ಮನ್ನಿಸಿ ಕಾಂತಣ ಒಂದು ದಿನ ಸೂಡಕ್ಕೆ ಹೋದ. ಅವನ ಸಂಗಡ ಕಾರ್ಕಳದ ಪೇಟೆ ತಿರುಗಿದ. ಅವರ ಸ್ನೇಹ ಬಂಧನ ಬಲವಾಯಿತು. ಹೊಸ ಸುಂದರಿಯರ ದರ್ಶನವಾಯಿತು, ಪರಿಚಯವಾಯಿತು. ಸಹವಾಸದ ಸವಿಯುಂಡಾಯಿತು. ಬಯಸಿದಾಗ ಅಲ್ಲಿಯ ಬಾಗಿಲು ತೆರೆಯಿತು. ಅವನ ನಿತ್ಯ ಸ್ವೈರ ವೃತ್ತಿಗೆ ನಿಶ್ಶೃಂಖಲೆ, ನಿರಾತಂಕ. ಬಸರೂರು ಪೇಟೆಯಲ್ಲಿ ಸಿದ್ದು ಸದಾ ಸಿದ್ಧ.
ಅವಳ ಮೋಹಜಾಲದಲ್ಲಿ ಅವನು ಮತ್ತೊಮ್ಮೆ ಬಿದ್ದ. ಮದುವೆಯಾಗಿ ಅಗಲಿದ ಸಿರಿ ಸತ್ಯನಾಪುರದರಮನೆಗೆ ಬಸುರಿಯಾಗಿ ಬಂದಿದ್ದಾಳೆ. ಬಿರುಮಾಳ್ವನಿಗೆ ಹೊಸ ಭಾಗ್ಯ ಬಂದಂತಾಯಿತು. ದಾರುಗೆ ಹೊಸ ಹರ್ಷ ಉಂಟಾಯಿತು. ಸಿರಿಯ ಆರೈಕೆಗೆ, ಬಯಕೆ ಪೂರೈಕೆಗೆ ದಾರು ಇರುವಾಗ ಇನ್ಯಾರು ಬೇಕು? ಬಿರುಮಾಳ್ವ ಮಮತೆಯಿಂದ ವಿಚಾರಿಸಿ, ಆಲಿಸಿ, ಆದರಿಸಿ ಯಾವುದಕ್ಕೂ ಕೊರತೆ ಬಾರದಂತೆ ನೋಡಿಕೊಂಡ. ಸಿರಿಗೆ ತಾಯಿಯೂ ಅವನೇ, ತಂದೆಯೂ ಅವನೇ, ಅಜ್ಜನೂ ಅವನೇ. ದಿನ ಕಳೆಯಿತು. ಗರ್ಭಕ್ಕೆ ನವಮಾಸ ತುಂಬಿತು. ಬಿರುಮಾಳ್ವನಿಗೆ ಸಿರಿಯ ಹೆರಿಗೆಯ ಯೋಚನೆ ಹೆಚ್ಚಿತು. ದಾರು ಸದಾ ಸಿರಿಯ ಸಂಗಡ ಇದ್ದಳು. ಪದತಿಯರಿಬ್ಬರು ಕರೆ ಕಳುಹಿದಾಕ್ಷಣ ಬರಲು ಸಿದ್ಧರಾಗಿದ್ದರು. ಬಿರುಮಾಳ್ವ ಅರಮನೆ ಬಿಟ್ಟು ಹೊರ ಹೋಗಲಿಲ್ಲ. ಸಿರಿಗೆ ಪ್ರಸವದ ನೋವು ಪ್ರಾರಂಭವಾಯಿತು. ಬಂಬೆ ಬಳ್ಳಾಲ್ತಿ, ತುಂಬೆ ಮಧುರು ಎಂಬಿಬ್ಬರು ಪದತಿಯರನ್ನು ಆಳ್ವ ಕರೆ ಕಳುಹಿದ. ಬಸರೂರಿಗೆ ಓಲೆ ಬರೆದು ಬಗ್ಗನನ್ನು ಕೂಡಲೇ ಕಳುಹಿದ. ಚಿರಂಜೀವಿ ಕಾಂತಣ ಪೂಂಜನಿಗೆ ಬಿರುಮಾಳ್ವನ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸತಿ ಶಂಕರಿಯ ಮಮತೆಯ ಸೊಸೆ ಸಿರಿಗೆ ಇದೀಗ ಪ್ರಸವ ವೇದನೆ ಪ್ರಾರಂಭವಾಗಿದೆ. ಶಂಕರಿಯ ಭರವಸೆಯಂತೆ ಈ ಕಷ್ಟಕಾಲದಲ್ಲಿ ಈ ಓಲೆ ಕಂಡಾಕ್ಷಣ ನೀವಿಬ್ಬರು ಹೊರಟು ಬರಬೇಕಾಗಿ ಅಪೇಕ್ಷಿಸುತ್ತೇನೆ. ನಿಮ್ಮ ಆಗಮನ ನಿರೀಕ್ಷೆಯಲ್ಲಿದ್ದೇನೆ. ಪ್ರೀತಿ ಇರಲಿ. ಇತಿ ಆಶೀರ್ವಾದಗಳು. ಓಲೆಯ ಬಗ್ಗನಿಗೆ ಊಟ ಹಾಕಿ ದಾರಿ ಖರ್ಚಿಗೆ ಹಣ ಕೊಟ್ಟು, ನೀನು ಮುಂದೆ ಹೋಗು, ನಾವು ಹಿಂದಿಂದ ಬರುತ್ತೇವೆ ಎಂದು ಶಂಕರಿ ಕಾಂತಣ ಹೇಳಿ ಕಳುಹಿಸಿದರು. ಅಮ್ಮ, ನೀವು ಈಗಲೇ ಹೋಗಿ ಅಲ್ಲಿ ಸ್ವಲ್ಪ ದಿನ ಇದ್ದು ಬನ್ನಿ. ಕಾಂತಣನೆಂದ. ಮಗನ ಮಾನ ತೆಗೆದವಳ ಮನೆ ಬಾಗಿಲಿಗೆ ಹೋಗುವುದೇ? ನಾನು ಹೋಗಲಾರೆ. ನೀನು ಬೇಕಾದರೆ ಹೋಗಿ ಬಾ. ಹೆರಿಗೆ ಬಾಣಂತಿತನವೆಲ್ಲ ಹೆಂಗಸರ ಕೆಲಸ. ಜನ ಕಳುಹಿದಾಕ್ಷಣ ಬರುವೆನೆಂದು ಭರವಸೆ ಕೊಟ್ಟಿರುವಿರಲ್ಲ, ಈಗ ಹೋಗದಿರುವುದೇ? ಕಷ್ಟಕಾಲದಲ್ಲಿ ನಿಷ್ಠುರವೇಕೆ? ಸತ್ಯನಾಪುರದಲ್ಲಿ ಪದತಿಯರಿಲ್ಲವೇ? ಹೆಂಗಸರಿಲ್ಲವೇ? ಹೆರಿಗೆಯ ಕಾಲದಲ್ಲಿ ಹೆರಿಗೆಯಾಗುವುದು. ನಾನಾದರೂ ಹೋಗಿ ಮಾಡುವುದೇನು? ತಾಯಿ ಇಲ್ಲದವಳು, ಏನೂ ಅರಿಯದವಳು. ಬಳಿಯಲ್ಲಿ ಅತ್ತೆ ಇದ್ದರೆ ಕಳವಳ ಕಮ್ಮಿಯಾದೀತು. ಅವಳು ಅರಿಯದವಳೆ, ಎಲ್ಲ ಅರಿತವಳು, ನುರಿತವಳು. ಹೆಂಡತಿಯನ್ನು ಹೇಗಿಡಬೇಕೆಂದು ಅರಿಯದವನು ನೀನು. ಮಾನಕ್ಕೆ ಹಾನಿ ಮಾಡಿದರೂ ಹೆಂಡತಿ ಎಂದು ಕಾಲಿಗೆ ಬೀಳುವ ಹೇಡಿ ನೀನು. ಮಾನಗೆಟ್ಟವನು ನೀನು. ನಾನು ಅವಳನ್ನು ಮಗಳಂತೆ ನೋಡಿದೆ. ಬಸುರಿ ಮನೆ ಬಿಟ್ಟು ಹೋಗುವಾಗ ಸಂತಸದಿಂದ ಹೋಗಲೆಂದು ಸವಿಮಾತಿಂದ ಸಂತೈಸಿದೆ. ಇನ್ನು ಅವಳಿಗೇನು? ಅರಮನೆ ಇದೆ, ಅಜ್ಜ ಇದ್ದಾರೆ. ಕಾಂತಣ ಸುಮ್ಮನಾದ. ಶಂಕರನ ಮುಂದೆ ತಾನಾಡಿದ ಮಾತು ನೆನಪಾಯಿತು. ಸೊಕ್ಕಿದವಳು ಕಾಲಿಗೆ ಬೀಳುವ ತನಕ ಅವಳ ಕೈಗೆ ಸಿಕ್ಕಬಾರದು. ಮಾವನ ಮನೆಗೆ ಹೋಗಬಾರದು. ತಾನು ಸಿದ್ದು ಮನೆಗೆ ಹೋದುದು ತಪ್ಪು. ತಪ್ಪಿದ್ದರೇನು? ಉಪ್ಪು ತಿನ್ನದವರಿಲ್ಲ, ತಪ್ಪು ಮಾಡದವರಿಲ್ಲ. ಗಂಡನ ತಪ್ಪನ್ನು ಬಹಿರಂಗಪಡಿಸಬೇಕೆ? ಸಭೆಯಲ್ಲಿ ಮಾನಭಂಗ ಮಾಡಬೇಕೆ? ಅದು ಒಪ್ಪೆ. ತನ್ನ ಸರ್ವನಾಶವಾದರೂ ಸರಿ, ಅವಳ ಗರ್ವನಾಶವಾಗಬೇಕು. ಅದಕ್ಕೆ ಮಾಡಬೇಕಾದ್ದನ್ನು ಮಾಡಲೇಬೇಕು. ಅಳಿಯ ಹೇಡಿಯಲ್ಲವೆಂದು ಅಜ್ಜನಿಗೂ ತಿಳಿಯಬೇಕು. ತಾನು ಹೋಗಬಾರದೆಂದು ನಿಶ್ಚಯಿಸಿದ. ಬಿರುಮಾಳ್ವ ಬಡಗು ಮುಖ ಮಾಡಿ ನಿಂತ. ಲೋಕನಾಡ ಕುಲದೇವರನ್ನು ನೆನೆದು ಕೈಮುಗಿದು ಪ್ರಾರ್ಥಿಸಿದ. ಲೋಕನಾಡ ಮಹಲಿಂಗೇಶ್ವರ, ಬ್ರಹ್ಮರೇ, ದಯದೋರಿ, ಕಷ್ಟ ಕೋಟಲೆ ಇಲ್ಲದೆ ಹೆರಿಗೆಯಾಗುವಂತೆ ಕರುಣಿಸಿ. ಜನಿಸಿದ ಮಗುವಿನ ಕೈಯಲ್ಲಿ ಕೈತುಂಬ ಕಾಣಿಕೆ ಮಹಲಿಂಗೇಶ್ವರನಿಗೆ, ಬ್ರಹ್ಮರಿಗೆ ಒಪ್ಪಿಸುವೆ ಎಂದು ಹರಕೆ ಹೇಳಿ ಮುಡಿಪಾಗಿ ಹಣ ತೆಗೆದಿಟ್ಟ. ಸಿರಿಗೆ ಆ ಕ್ಷಣ ಸುಖಪ್ರಸವವಾಯಿತು. ಗಂಡು ಮಗುವಿನ ಜನನವಾಯಿತು. ಪದತಿಯರು ಮಗು ಬಾಣಂತಿಯ ಆರೋಗ್ಯ ಆರೈಕೆ ನೋಡಿಕೊಂಡರು. ಆಳ್ವ ಹೊತ್ತ ಹೊಣೆ ಇರಿಸಿದ ತೃಪ್ತಿಯ ಉಸಿರು ಬಿಟ್ಟ. ಸಂತಸಪಟ್ಟ. ದಿನ ಕಳೆದರೂ ಬಸರೂರಿಂದ ಜನ ಬರಲಿಲ್ಲ. ಶಂಕರಿ ಕಾಂತಣರ ಮುಖ ಕಾಣಲಿಲ್ಲ. ಮಾರನೆಯ ದಿನ ಆಳ್ವ ಇನ್ನೊಂದು ಓಲೆ ಬರೆದು ಬಗ್ಗನನ್ನು ಕರೆದು ಕಳುಹಿದ. ಚಿರಂಜೀವಿ ಕಾಂತಣ ಪೂಂಜನಿಗೆ ಬಿರುಮಾಳ್ವನ ಆಶೀರ್ವಾದಗಳು. ಲೋಕನಾಡ ದೇವರ ಬ್ರಹ್ಮರ ದಯೆಯಿಂದ ಪ್ರೀತಿಯ ಸಿರಿಗೆ ಸುಖಪ್ರಸವವಾಯಿತು. ಗಂಡು ಮಗು ಜನಿಸಿತು. ಬಾಣಂತಿ ಮಗು ಸುಖವಾಗಿದ್ದಾರೆ. ನೀವು ಆದಷ್ಟು ಬೇಗ ಬಂದು ಮಗುವನ್ನು ನೋಡಿ ಹರಸಬೇಕೆಂದು ಬಯಸುತ್ತೇನೆ. ಪ್ರೀತಿ ಇರಲಿ. ಇತಿ ಆಶೀರ್ವಾದಗಳು. ಮಗುವಿನ ಜನನ ವಾರ್ತೆ ತಿಳಿಸಿ 3 ದಿನ ಸಂದರೂ ಕಾಂತಣನಾಗಲಿ ಶಂಕರಿಯಾಗಲಿ ಬರಲಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.